ಧರ್ಮದ ಪಾಲನೆ ಏಕೆ ಮಾಡಬೇಕು? ಇದರಿಂದ ನಿಮಗೆ ಲಾಭವೇನು? ಜೀವನದಲ್ಲಿ ಧರ್ಮವನ್ನು ಅನುಸರಿಸುವುದು ಕೇವಲ ನೀತಿ ನಿಯಮಗಳ ಪಾಲನೆ ಅಲ್ಲ. ಇದು ಆತ್ಮದ ಶುದ್ಧತೆ, ಸಮಾಜದ ಸಾಮರಸ್ಯ ಮತ್ತು ಶಾಶ್ವತ ಶಾಂತಿಗೆ ದಾರಿ. ಆದರೆ ಧರ್ಮದ ಪಾಲನೆಯಿಂದ ನಿಮಗೇನು ಪ್ರಯೋಜನ? ಇಂದಿನ ವಿಡಿಯೋದಲ್ಲಿ ಇದರ ರಹಸ್ಯವನ್ನು ಅರಸೋಣ. ಧರ್ಮ ಎಂದರೇನು? ಧರ್ಮ ಎಂದರೆ ಕೇವಲ ಮತೀಯ ಆಚರಣೆ ಅಲ್ಲ. ಇದು ಪ್ರತಿಯೊಬ್ಬರ ನೈತಿಕ ಕರ್ತವ್ಯ, ಸತ್ಯದ ಮಾರ್ಗ ಮತ್ತು ಬ್ರಹ್ಮಾಂಡದ ಸಾಮರಸ್ಯವನ್ನು ಕಾಪಾಡುವ ಸಿದ್ಧಾಂತ. ಧರ್ಮದ ಪಾಲನೆ ಅಥವಾ ನಿರಾಕರಣೆ ನಿಮ್ಮ ಸಂಸ್ಕಾರ, ನಿಮ್ಮ ಮನೋಭಾವವನ್ನು ವಿವರಿಸುತ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ, ಸ್ವಧರ್ಮೇ ನಿಧನಂ ಶ್ರೇಯ, ಸ್ವಧರ್ಮದ ಪಾಲನೆಯೇ ಶ್ರೇಷ್ಠವಾದುದು. ಧರ್ಮವನ್ನು ಸರಿಯಾಗಿ ಪಾಲಿಸಿದರೆ ನಿಮ್ಮ ಜೀವನ ಉತ್ತುಂಗಕ್ಕೇರುವುದು ನಿಶ್ಚಿತ. ಧರ್ಮದಿಂದ ದೊರೆಯುವ 3 ಮುಖ್ಯ ಪ್ರಯೋಜನಗಳು. ಮೊದಲನೆಯದಾಗಿ ಮಾನಸಿಕ ಶಾಂತಿ ದೊರೆಯುತ್ತದೆ. ಧರ್ಮಾನುಸಾರ ವರ್ತಿಸಿದಾಗ ನೀವು ನಿಮ್ಮ ಆತ್ಮದೊಂದಿಗೆ ಸಂಘರ್ಷವನ್ನು ತಪ್ಪಿಸುತ್ತೀರಿ. ಇದು ಒಳಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ನೀವು ಮಾಡಿದ ಯಾವುದೇ ಕೆಲಸಗಳ ವಿಮರ್ಶೆ ಮಾಡಲು ನಿಮಗೆ ತೊಂದರೆಯಾಗುವುದಿಲ್ಲ. ಧರ್ಮದ ಆಚರಣೆಯಲ್ಲಿದ್ದಾಗ ನಿಮ್ಮ ಮನಸ್ಸು ಕೆಟ್ಟ ವಿಚಾರಗಳಿಂದ ದೂರವಾಗಿ ಶಾಂತವಾಗಿರುತ್ತದೆ. ಎರಡನೆಯದಾಗಿ ಕರ್ಮದ ಸಿದ್ಧಾಂತ. ಶ್ರೇಷ್ಠ ಕರ್ಮಗಳು ಉತ್ತಮ ಫಲಗಳನ್ನು ತರುತ್ತವೆ. ರಾಮಾಯಣದಲ್ಲಿ ರಾಮನು ಧರ್ಮದ ಮಾರ್ಗದಿಂದಲೇ ಸೀತೆಯನ್ನು ಮರಳಿ ಪಡೆದನು. ಹಾಗೆಯೇ ನೀವು ಧರ್ಮದ ಮಾರ್ಗವಾಗಿ ಯಾವುದೇ ಕೆಲಸವನ್ನು ಮಾಡಿದರೂ ಅದು ಯಶಸ್ವಿ ಫಲಗಳನ್ನೇ ನೀಡುತ್ತದೆ. ಮೂರನೆಯದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಸತ್ಯ, ಅಹಿಂಸೆ, ಸಂಯಮದಂತಹ ಧರ್ಮಗಳು ಆರೋಗ್ಯಕರ ಜೀವನ ಶೈಲಿಗೆ ಮುಖ್ಯ ಕಾರಣ. ನೀವು ಧರ್ಮದಿಂದಿದ್ದರೆ ನಿಮಗೆ ಸತ್ಯವನ್ನು ಮುಚ್ಚಿಡುವ ಭಯವಿರುವುದಿಲ್ಲ. ನಿಮ್ಮ ಮನಸ್ಸು ಮಾನಸಿಕವಾಗಿ ಸ್ಥಿರವಾಗಿರುತ್ತದೆ. ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗುವುದಿಲ್ಲ. ನಿಮಗೆ ಯಾವ ಯೋಚನೆಗಳೂ ಇರುವುದಿಲ್ಲ. ಇದರಿಂದ ನಿಮ್ಮ ಮನಸ್ಸು ನಿರಾಳವಾಗುತ್ತದೆ. ಅದರಿಂದ ನಿಮ್ಮ ದೈಹಿಕ ಆರೋಗ್ಯವೂ ಸ್ಥಿರವಾಗಿರುತ್ತದೆ. ಒಬ್ಬ ಮನುಷ್ಯನಿಗೆ ಸುಖದಿಂದಿರಲು ಇನ್ನೇನು ಬೇಕು? ಧರ್ಮವು ಸಮಾಜದ ಅಸ್ಥಿಭಾರ. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ನೆರವೇರಿಸಿದಾಗ ಸಮಾಜದಲ್ಲಿ ನ್ಯಾಯ, ಸಹನೆ ಮತ್ತು ಪ್ರೀತಿ ಬೆಳೆಯುತ್ತದೆ. ಮಹಾಭಾರತದಲ್ಲಿ ಯುಧಿಷ್ಠಿರನ ಧಾರ್ಮಿಕ ಆಳ್ವಿಕೆಯು ರಾಮರಾಜ್ಯದಂತಹ ಸುವರ್ಣಯುಗವನ್ನು ಸೃಷ್ಟಿಸಿತು. ಇಂದು ನಾವು ಧರ್ಮವನ್ನು ಪಾಲಿಸಿದರೆ ಅನ್ಯಾಯ, ಭ್ರಷ್ಟಾಚಾರ, ಹಿಂಸೆಗಳು ಕಡಿಮೆಯಾಗುತ್ತವೆ. ಧರ್ಮದ ಪಾಲನೆಯಿಂದ ನಿಮ್ಮ ಉನ್ನತಿ ಸುಲಭವಾಗುತ್ತದೆ. ನೀವು ನಿಮ್ಮ ಗೆಲುವಿಗೆ ಹತ್ತಿರವಾಗುತ್ತೀರಾ. ನಿಮಗೆ ಸಾಧನೆಯ ಹೊರತು ಬೇರೆ ಯಾವ ಯೋಚನೆಗಳೂ ಇರುವುದಿಲ್ಲ. ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ಸುಲಭವಾಗಿ ಸಾಧಿಸುತ್ತದೆ. ಧರ್ಮವಿಲ್ಲದ ಆಧ್ಯಾತ್ಮಿಕತೆ ಅಸಂಪೂರ್ಣ. ಉಪನಿಷತ್ತುಗಳು ಹೇಳುವಂತೆ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವು ಅದನ್ನು ಪಾಲಿಸುವವನನ್ನು ರಕ್ಷಿಸಿಯೇ ರಕ್ಷಿಸುತ್ತದೆ. ಮೋಕ್ಷ ಅಥವಾ ಆತ್ಮಸಾಕ್ಷಾತ್ಕಾರಕ್ಕೆ ಧರ್ಮದ ಮಾರ್ಗವೇ ಮೂಲ. ಕೆಲವರು ಯೋಚಿಸಬಹುದು, ಆಧುನಿಕ ಜೀವನದಲ್ಲಿ ಧರ್ಮಕ್ಕೆ ಸ್ಥಾನವಿದೆಯೇ ಎಂದು. ಹೌದು, ಧರ್ಮವು ಸಮಯ ಮತ್ತು ಸ್ಥಳದಿಂದ ಮೀರಿದ್ದು. ಸಣ್ಣ ಸಣ್ಣ ನಡವಳಿಕೆಗಳಿಂದ ಪ್ರಾರಂಭಿಸಿ, ಸತ್ಯವನ್ನಾಡಿ, ಪರೋಪಕಾರ ಮಾಡಿ, ಸಹನೆ ತೋರಿಸಿ. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ, ಫಲದ ನಿರೀಕ್ಷೆ ಮಾಡಬೇಡಿ. ನಿಮ್ಮ ಕರ್ಮದ ಫಲ ನಿಮಗೆ ಅವಶ್ಯವಾಗಿ ದೊರೆಯುವುದು. ಧರ್ಮವು ನಿಮ್ಮ ಜೀವನದ ದೀಪಸ್ತಂಭ. ಇದನ್ನು ಪಾಲಿಸುವುದರಿಂದ ನೀವು, ನಿಮ್ಮ ಸುತ್ತಮುತ್ತಲು ಮತ್ತು ಜಗತ್ತು ಶ್ರೇಯಸ್ಸನ್ನು ಪಡೆಯುತ್ತದೆ. ಹಿಂದೆ ಒಂದು ಧಾರ್ಮಿಕ ಹೆಜ್ಜೆ ಇಡಿ. ಸರಿಯಾಗಿ ಯೋಚಿಸಿ ಉತ್ತಮ ಜೀವನ ನಡೆಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.